ನಾನು ಎಚ್ಚರಿಕೆ ಮಾತುಗಳನ್ನು ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. CH ಪೌಡರ್ ಅದು ಒಂದು ಸ್ಮಾಲ್ ಪಾಕೆಟ್ ತಂದು ಹಾಕಿದ್ರು ಲೀಟರ್ ಗಟ್ಟಲೆ ಸಿಲ್ದಿ ಆಗ್ತಿತ್ತು. ಅದು ಬಾರ್ಡರ್ ಆಂಧ್ರ ಬಾರ್ಡರ್ದಲ್ಲಿ ಆಗ್ತಿತ್ತು. ಈಗ ಅದು ನಾವು ಕಂಟ್ರೋಲ್ ತರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಹೀಗೆ ಒಟ್ಟಾರೆ ಇಲಾಖೆಯ ಒಂದು ವಸ್ತು ಇಲ್ಲ. CL7 ನಿಷ್ಕ್ರಿಯ ಆಗಿಲ್ಲ. ಅವು 992 ಅದು ನೀವು ನಾವು ಹರಾಜು ಮಾಡಿ ಕೊಡಬೇಕು ಆಗಿರ್ತಕ್ಕಂಥದ್ದು. ಹಾಗೂ ಕೆಲವು ರೂಲ್ಗಳ ಬದಲಾವಣೆ ಮಾಡಿದ್ವಿ. ಆ ರೂಲ್ಗಳ ಬದಲಾವಣೆ ಮಾಡಿ ಹರಾಜು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಒಟ್ಟು ಎಷ್ಟು ನಾವು 571 CL2 74 ಡಿಸ್ಕನೆಕ್ಟೆಡ್ ಇದ್ದು ಸ್ಟಾಪ್ ಅಪ್ ಟು 68 ಏನಪ್ಪ ಇದು ಡಿಸ್ಕಂಟಿನ್ಯೂಸ್ 53. ಹೀಗೆ ಒಟ್ಟು CL11C ಅಂದರೆ MS ಹೀಗೆ 579 ಹರಾಜು ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಕೆಲವು 16,358.76 ಅಂದರೆ 100.42% ನಾವು ಹೆಚ್ಚಿಗೆ ಮಾಡಿದ್ದೀವಿ. ಅಂದರೆ ಕ್ರೋರ್ಸ್ ಟೂದಲ್ಲಿ ಅಂದರೆ 68.76 ಕ್ರೋರ್ ಹೆಚ್ಚಿಗೆ. ಸರಿ ಸರ್, ನಿಮ್ಮ ಸಂಘದವ್ರು ಈಗ ಅಬ್ಕಾರಿ ಸಂಘದವರು ಡಿಮ್ಯಾಂಡ್ ಮಾಡಿದ್ರು ಸರ್, ಕೆಲವೆಲ್ಲ ಸುಧಾರಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಪತ್ರ ಬರ್ತಿದ್ರು, ತಮ್ಮನ್ನು ಭೇಟಿ ಮಾಡಿದ್ರು. ಅವೆಲ್ಲ ಸಮಸ್ಯೆ ಇತ್ಯರ್ಥ ಆಗಿದೆ, ಇನ್ನೊಂದಷ್ಟು ಬಾಕಿ ಇದೆ ಸರ್. ಮಾಡೋಣ, ಎಷ್ಟು ಸಾಧ್ಯ ಐತೆ ಅವ್ರಿಗೆ ತೊಂದರೆ ಆಗಬಾರ್ದು, ನಮ್ಮ ರೆವಿನ್ಯೂನು ಕಡಿಮೆ ಆಗ್ತದೆ. ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಹಲವಾರು ಹೇಳಿದ್ನಲ್ಲ, 5 ವರ್ಷಕ್ಕೊಮ್ಮೆ ರಿನ್ಯೂವಲ್. ಆನ್ಲೈನ್ ಮೇಲೆ ಈಗ ಅಪ್ಲಿಕೇಶನ್ನು CL7 ಇಷ್ಟು ದಿವಸ ಮುಗಿಸ್ಬೇಕಂತಕ್ಕಂಥದ್ದು. ಇವತ್ತು BLC ಕೇಸ್ಗಳು ಮತ್ತೊಂದು ಆಗ್ತಾ ಇದ್ದಾರಲ್ಲ, ನಮ್ಮವ್ರು ಏನು ರೇಟ್ ಹಾಕ್ತಾರೆ ಅದೇ ಇತ್ತು. ಅದಕ್ಕೊಂದು ಫಿಕ್ಸ್ ಫಸ್ಟ್ ಕೇಸ್ ಇತ್ತು, ಸೆಕೆಂಡ್ ಕೇಸ್ ಇತ್ತು, ಥರ್ಡ್ ಏನಾದ್ರು ಇದ್ರೆ ವಿದೌಟ್ ಕಮಿಷನರ್ ಆಫೀಸಿಂದ ನೀವು ಸಸ್ಪೆಂಡ್ ಮಾಡೋಂಗಿಲ್ಲ. ಈಗ ಮ್ಯಾನ್ಯುವಲ್ ಬರೀತಾ ಇದ್ದದ್ರ ಅಕೌಂಟು, ಮ್ಯಾನ್ಯುವಲ್ದಲ್ಲಿ ಇಲ್ಲಿ ತಪ್ಪಿದೆ ಅಲ್ಲಿ ತಪ್ಪಿದೆ ಅಂತ ಮಾಸಿಕ ಸಭೆಯಲ್ಲಿ ಮಾನ್ಯ ಸಚಿವರು ಹಾಗೂ ಆಯುಕ್ತರು ಹಾಜರಿದ್ದು, ಹಾಗೆ ಈ ಒಂದು ಸಭೆಯನ್ನು ನಡೆಸಲಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ರಿವ್ಯೂ ಮೀಟಿಂಗ್ ಅನ್ನು ತೆಗೆದುಕೊಂಡು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಡೆಸಲಿಕ್ಕೆ ಮಾನ್ಯ ಸಚಿವರು ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ತಮ್ಮೆಲ್ಲ ಆಹ್ವಾನ ಮಾಡಿದ್ದಾರೆ. ತಮಗೂ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೂ ಮತ್ತೊಮ್ಮೆ ಸ್ವಾಗತ. ಪೊಲೀಸ್ ಅವರು ಈಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಇವತ್ತು ಇಲಾಖೆಯ ಏನೇನು ಕಾರ್ಯಕ್ರಮಗಳು ನಡೆದಿದ್ದಾವೆ, ಯಾವ ಹಂತದಲ್ಲಿದ್ದಾವೆ, ಅದನ್ನೆಲ್ಲವನ್ನು ವಿಚಾರ ಮಾಡಲಿಕ್ಕೆ ಇವತ್ತು ನಾನು ಮೀಟಿಂಗ್ ಕರೆದಿದ್ದೀನಿ. ನಾವು ನಿರೀಕ್ಷೆ ಅಬಕಾರಿ ಇಲಾಖೆಯಿಂದ ಒಂದು ನಿರೀಕ್ಷೆ ಮಾಡ್ಕೊಂಡಿರ್ತೀವಿ, ಕ್ವಾರ್ಟರ್ಲಿ ಏನಾಗ್ಬೋದು. ನಾವು 2 ಕ್ವಾರ್ಟರ್ ಇವತ್ತು ಹೇಳ್ಬೇಕಾಗತ್ತೆ ಮೀಟಿಂಗಲ್ಲಿ. ನಾವು ಇಲ್ಲಿವರೆಗೆ ಏನು ನಿರೀಕ್ಷೆ ಮಾಡಿದ್ದೀವಿ ಅಂದರೆ 16,290 crore rupees ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ದಿತ್ತು. ಆದರೆ 16,358.76 ನಿರೀಕ್ಷೆಗೂ ಮೀರಿ 100.42% ಒಂದು ಅಚೀವ್ಮೆಂಟ್. ಅಂದರೆ ಆದಾಯವನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ, ಆ ನಿರೀಕ್ಷೆಗಿಂತ 42% ಹೆಚ್ಚಿಗೆ ನಾವು ಇವತ್ತು ಮಾಡಿದ್ದೇವೆ. ಹಾಗೆ ಅಂತಕ್ಕಂಥದ್ದು
62.76 crore ಜಾಸ್ತಿ ಇವತ್ತು ನಾವು ಕಲೆಕ್ಷನ್ ಮಾಡಿದ್ವಿ. ನಮ್ಮ ಅಧಿಕಾರಿಗಳು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಲೀಕೇಜು ಮತ್ತೊಂದು ಎಲ್ಲವನ್ನು ತಡೆಗಟ್ಟಿ ಆದಾಯದ ನಿರೀಕ್ಷೆಗೆ ನಾವು ಬಂದಿದ್ದೇವೆ ಹಾಗೆ ಅಂತಕ್ಕಂಥದ್ದು ನಾನು ಇವತ್ತು ಹೇಳಿಕೆ ಸಂತೋಷ ಅನಿಸ್ತಾ ಇದೆ. ಅದರ ಜೊತೆಗೇನು ನಮ್ಮ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತವ್ರ ಮೇಲೆ ಕ್ರಮನೂ ಕೈಗೊಂಡಿದ್ದೀವಿ. 31 ಎ ವೃಂದದ ಅಧಿಕಾರಿಗಳ ಮೇಲೆ, 20 ಬಿ ವೃಂದದ ಅಧಿಕಾರಿಗಳ ಮೇಲೆ, 45 ಎಕ್ಸೈಸ್ ಸ್ಟೂಡೆಂಟ್ಗಳ ಮೇಲೇನೂ ನಾವು ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಇಷ್ಟೆಲ್ಲದರ ನಡುವೆ ನಮ್ಮ ಅಧಿಕಾರಿಗಳು ಅಲ್ಲೊಬ್ಬರಲ್ಲೊಬ್ಬರು ಹಾಗೆ ಇರುವುದರಿಂದ ಶಿಸ್ತು ಕ್ರಮಕ್ಕೆ ನಾನು ಹೋಗಲೇಬೇಕಾಗ್ತದೆ. ಅದರ ಜೊತೆಗೆ ನಾನು ಈ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕು ಆಗಿರತಕ್ಕಂಥ ಸಭೆ ಕೂಡಿದ್ದು. ಬಜೆಟ್ ಸೆಷನ್ ಆದ ನಂತರ 3 ತಿಂಗಳಲ್ಲೇ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ ಹಲವಾರು ವಿಚಾರಗಳಲ್ಲಿ ಒಂದಕ್ಕಿರ್ತಕ್ಕಂಥದ್ದು ಕೌನ್ಸಿಲಿಂಗ್ ಮಾಡ್ತಾರೆ. ತೆರಿಗೆ ಇಲಾಖೆಯ ಯಾವ ಇಲಾಖೆಗಿಂತಲೂ ಮೊದಲು ನಾವೇ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಅದರಲ್ಲಿ